ಸುಮಾರು ಯೋಗ ಡೇ, ವಿಶ್ವ ಯೋಗ ದಿನ ಕಳೆದ ಮೇಲೆ ನಾವು ಮಂಡ್ಯ ಜಿಲ್ಲಾ ಮದ್ದೂರು ತಾಲೂಕು ಅವಸರದಹಳ್ಳಿ ಗ್ರಾಮದಲ್ಲಿ 1.25 ಎಕರೆ ಜಾಗದಲ್ಲಿ ನಾವು ಈ ತೋಟದ ಕೆಲಸವನ್ನು ಶುರು ಮಾಡಿದ್ವು. ಇದು ಭಾಳ ಒಂದು ವ್ಯವಸ್ಥಿತವಾಗಿ ನಮ್ಮ ಹೊಸದಾಗಿ ತೋಟ ಮಾಡಬೇಕಾದ್ರೆ ಒಂದು ಭೂಮಿಗೆ ಏನೇನು ಲಕ್ಷಣಗಳಿರಬೇಕೋ ಎಲ್ಲ ಲಕ್ಷಣಗಳು ಇಲ್ಲಿದೆ. ನೋಡಿ, ಇದು ಸುಮಾರು ಅಂದಾಜು ವಿಸ್ತೀರ್ಣ 1.25 ಎಕರೆ ಬರ್ತದೆ. 1.25 ಇಂದ 1.5 ಎಕರೆ ಒಳಗಡೆ ಬರ್ತದೆ. ಒಂದು 115ರಿಂದ 120 ಅಡಿ ಅಗಲ, ಒಂದು 480 ಅಡಿ ಉದ್ದ. ಇಲ್ಲಿ ನಾವು ಬಾರ್ಡ್ರ್ನಲ್ಲೆಲ್ಲ ಸುತ್ತ ಬೇಲಿಯಿಂದ ಒಳಗಡೆ 15 ಅಡಿಗೆ ಸುತ್ತ ಬಾರ್ಡ್ರ್ ಒಳಗಡೆ ತೆಂಗಿನ ಗಿಡ ಹಾಕೊಂಡಿದ್ದೀವಿ. ಆಮೇಲೆ ಅದರ ಮಧ್ಯದಲ್ಲಿ ಇವರಿಗೆ ಮಾಲೀಕರು ಮನೆ ಕಟ್ಕೊಳ್ಬೇಕು ಅಂತಂದಾಗ ಮಧ್ಯದಲ್ಲಿ ಒಂದು ಜಾಗ ಬಿಟ್ಟಿದ್ದೀವಿ. ಮತ್ತು ಇದು ಗೇಟಿಂದ ಒಂದು ಎಂಟ್ರೆನ್ಸ್ಗೆ ನಮಗೆ ಎಡಗಡೆ ಬಲಗಡೆ ಒಂದು ತೆಂಗಿನ ಗಿಡ, ಅಲ್ಲಿ ಮನೆ ಕಟ್ಟಲಿಕ್ಕೆ ಮಧ್ಯದಲ್ಲಿ ಜಾಗ ಬಿಟ್ಕೊಂಡು ಅದ್ರ ಮುಂದಕ್ಕೆ ಹಾಗೆ ತೆಂಗಿನ ಗಿಡ ಹಾಕೊಂಡಿದ್ದೀವಿ. ಆಮೇಲೆ ಇಲ್ಲೊಂದು ಸುಮಾರು 1,000ಕ್ಕೂ ಹೆಚ್ಚು ನಾವು ಬೇರೆ ಬೇರೆ ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಅಂದರೆ ನೀರು ಕಡಿಮೆ ತಗೊಳ್ಳೋಂಥ ಹಣ್ಣಿನ ಗಿಡಗಳನ್ನ ಹಾಕಿದ್ದೀವಿ. ಯಾಕೆಂತಂದರೆ ಇಲ್ಲಿ ನೀರು ಭಾಳ ಕಡಿಮೆ. ನಾವು ಮಾಡಿರೋಂಥ ಎಲ್ಲ ತೋಟಗಳಲ್ಲೂ ನೀವು ಹೋಲಿಸಿದ್ರೆ ಇಲ್ಲಿ ಇರೋಷ್ಟು ನೀರು ಕಡಿಮೆ ಎಲ್ಲೂ ಇಲ್ಲ. ಆದರೂ ಇಲ್ಲಿ ನೋಡಿ, ಯಾವುದೇ ಒಂದು ಗಿಡ ಇಲ್ಲಿ ಡ್ಯಾಮೇಜ್ ಆಗಿಲ್ಲ. ಜೊತೆಗೆ ಇಲ್ಲಿ ಈ ಮಣ್ಣು ಕೂಡ ಅಷ್ಟೇ ಸ್ವಲ್ಪ ಮರಳು ಮಿಶ್ರಿತ ಮಣ್ಣಾಗಿರೋದ್ರಿಂದ ಇದೊಂದು ವಿಶೇಷವಾಗಿ ಇದನ್ನು ಗಮನಿಸಿ ನಾವು ಈ ತೋಟವನ್ನು ಇದನ್ನು ಮಾಡಿದ್ದೀವಿ. ಇದನ್ನು ಇನ್ನೊಂದು 2-3 ತಿಂಗಳು ಕಳೆದ ಮೇಲೆ ನಿಮಗೆ ಇಲ್ಲಿ ಇದು ಒಂದು ನಿಜವಾದ ಒಂದು ಚಿತ್ರಣವನ್ನು ಕೊಡ್ತೀವಿ. ಮತ್ತು ತುಂಬ ಜನ ಹುಬ್ಳಿ, ಧಾರವಾಡ, ಬೆಳಗಾಂ, ಗುಲ್ಬರ್ಗ ಅಲ್ಲೆಲ್ಲ ನಮಗೆ ಮಳೆ ಕಮ್ಮಿ ಇದೆ, ನಮಗೆ ನೀರೇ ಇಲ್ಲ ಅಂತ ಹೇಳೋರಿಗೂ ಕೂಡ ಈ ಒಂದು ತೋಟ ಖಂಡಿತ ಅದು ಮಾದರಿಯಾಗಿ ಆಗ್ತದೆ. ಭಾಳ ನೀರು ಕಡಿಮೆ, ಆದರೂ ನಮಗೆ ಬೋರಲ್ಲಿ ನೀರು ಕಡಿಮೆ ಇರೋದ್ರಿಂದ ನಾವಿಲ್ಲಿ 2,000 ಟ್ಯಾಂಕ್ ನೀರನ್ನು ಇಟ್ಕೊಂಡು ಹೊರಗಡೆ ಸಂಪಿಂದ ತರಿಸಿ, ಇದು ನಾನು ಎಲ್ಲೂ ಮಾಡೇ ಇಲ್ಲ, ನಾನು ಈ ಥರದ ವ್ಯವಸ್ಥೆ ಎಲ್ಲೂ ಮಾಡಿಲ್ಲ. ಯಾಕೆಂದರೆ ಆದರೂ ತೋಟ ನಟ್ಟಾದ್ಮೇಲೆ ಆ ಗಿಡಗಳನ್ನ ಉಳಿಸ್ಕೊಳ್ಬೇಕಾದ ಒಂದು ಉದ್ದೇಶದಿಂದ ಅದನ್ನು ಇಟ್ಕೊಂಡು 1-2 ಲೇಬರ್ನ ಇಟ್ಕೊಂಡು ಅದನ್ನು ನೀರು ಹಾಕಿನೇ ಮೇಂಟೈನ್ ಮಾಡ್ತಾ ಇರೋದು. ಒಂದು 6 ತಿಂಗಳು ಇದ್ರ ಕೆಲಸ ಈ ಥರ ಇರುತ್ತೆ. ಆಮೇಲೆ ಕ್ರಮೇಣ ನೋಡಿ ಮೋಡ ಬರ್ತಾ ಇದೆ, ಪುನಃ ಈಗ ಮಳೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಮಳೆ ಬರ್ತದೆ ಅಂದರೆ ಇನ್ನೊಂದು ಅರ್ಧ ಗಂಟೆ ಇಲ್ಲಿ ಇದ್ದು ಹೋಗೋಣ ಅಂತ ಯೋಚನೆ ಮಾಡಿದ್ದೀನಿ. ಮಳೆ ಬರಲಿ, ಬಂದರೆ ನೋಡಿ ಇಲ್ಲೇನಾಗ್ತದೆ, ಈ ಥರ ಇರೋದ್ರಿಂದ ಒಂದೇ ಒಂದು ಡ್ರಾಪ್ ನೀರು ಬೇರೆ ಜಮೀನಿಗೆ ಹರಿಯಲ್ಲ. ಮತ್ತು ಆಮೇಲೆ ಒಂದು ಮಳೆ ಬಿದ್ದರೆ ನಮಗೊಂದು 15 ದಿನ ಯಾವುದೇ ನೀರು ಕೊಡುವಂಥ ಅವಶ್ಯಕತೆ ಬರೋದಿಲ್ಲ. 2-3 ತಿಂಗಳು ಕಳೆದ ಮೇಲೆ ನಾವು ಇನ್ನೊಂದು ನಿಮಗೆ ಮತ್ತೊಂದು ಸರಿ ಇದ್ರ ಚಿತ್ರಣವನ್ನು ಕೊಡ್ತೀವಿ. ನಮಸ್ತೆ. ಸ್ವಲ್ಪ ದಿನ ಕಳೆದ್ಮೇಲೆ 1 ತಿಂಗಳು 2 ತಿಂಗಳು ಕಳೆದ್ಮೇಲೆ ಇದು ಸ್ವಲ್ಪ ಸುಮ್ಮನೆ ಬ್ರಷ್ ಕಟ್ಟಲ್ಲಿ ಹೊಡ್ಕೊಂಡ್ರೆ ಸಾಕು. ಸುಮ್ಮನೆ ಬ್ರಷ್ ಕಟ್ಟಲ್ಲಿ ಹೊಡ್ಕೊಂಡ್ರೆ ಹೈಟ್ ಕಮ್ಮಿ ಮಾಡ್ಕೋಬೇಕಷ್ಟೇ. ಬುಡದಿಂದ ಕಿಲ್ಬಾರ್ದು, ಬುಡದಿಂದ ಯಾವತ್ತೂ ಕಿಳಕ್ ಹೋಗ್ಬಾರ್ದು. ಬುಡದಿಂದ ಕಿತ್ತರೆ ಬೇರ್ದು ಆ ಮಣ್ಣು ಗ್ರಿಪ್ಪು ಅದೆಲ್ಲ ಲೂಸ್ ಆಗ್ಬಿಡುತ್ತೆ. ಅದಕ್ಕೆ ಅದಲ್ಲಿ ಅಂಟ್ಕೊಂಡಂಗೆ ಇರಬೇಕು. ನೋಡ್ಕೊಳ್ಳಿ, ಅದು ಮಾಡ್ಬೋದು, ಅದು ಮಾಡೋದು. ಕುಡ್ಲಲ್ಲಿ ತಗೊಂಡು ಸಣ್ಣ ಕೊತ್ತಕೊಂಡು ಹಿಂಗೆ ಮೆಲ್ಲಿ ಹಿಂಗೆ ಸವರ್ಕೋಬೋದು. ಆ ಬೇರೆ ಗೀರೆಲ್ಲ ಹಂಗೆ ಇರಬೇಕು. ಅವಾಗ ಏನಾಗ್ತದೆ, ಸಾಧಾರಣ ಒಂದು ಚೂರು ಇಬ್ಬನಿ ಬಿದ್ರೂ, ಒಂದು ಸಣ್ಣ ಮಳೆ ಬಿದ್ರೂ ಅದು ಆಟೋಮೆಟಿಕ್ ಕೆಳಗಡೆಗೆ ಇದು ಹೋಗ್ತದೆ. ಇದೇನಿಲ್ಲ, ಇದು ಇವಾಗ ಇದು ಬಂದ್ಬಿಡ್ತದೆ, ಇದು ಬಂದ್ಬಿಡ್ತದೆ, ಇದು ಆರಾಮಾಗಿ ಬಂದ್ಬಿಡ್ತದೆ. ಇದು 2 ತಿಂಗಳ ಮೇಲೆ ಜಾಸ್ತಿ ಏನಾಗಿಲ್ಲ. ಈಗ ನಾವು ಹಾಕಿದ್ದು ಜೂನ್ 22 ಅಲ್ಲಮ್ಮ, 21 ಯೋಗ ಡೇಗೆ ಅಲ್ಲಿದ್ದೋ ನಾವು. ಯೋಗ ಡೇಗೆ ಅಲ್ಲಿದ್ದೋ 22ಕ್ಕೆ ಬಂದ ನಾವು. 100ಕ್ಕೆ 200 ಪಾಲು ಬೆಟರ್. ಮತ್ತೆ ಇದಕ್ಕೇನಂದ್ರೆ ಯಾವಾಗಲೂ ನೀರು ಕಮ್ಮಿನೇ ಇರ್ಬೇಕು ಇದಕ್ಕೆ. ಈ ನುಗ್ಗೆಗೆ ಯಾವಾಗ ನೀರು ಕಮ್ಮಿ ಇರ್ತದೋ ಟಕ್ಕಂತ. ಈಗ ನೆಕ್ಸ್ಟ್ ಏನ್ ಮಾಡ್ಬೋದಮ್ಮ, ಈಗ ನೀವು ಬನ್ನಿ ಅಮ್ಮ, ಇಲ್ಲಿ ತೋರಿಸ್ತೀನಿ. ನೀವು ಬಂದಾಗ ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಇದು ಈಗ ಪಲ್ಯ ಮಾಡ್ಕೊಬೋದು ನೀವು. ಇದನ್ನ ಇದು ತುದಿ, ಇದು ಪಲ್ಯಕ್ಕೆ ತುಂಬಾ ಒಳ್ಳೇದಿದೆ. ಪಲ್ಯಕ್ಕೆ ನೋಡಿ, ಈ ತುದಿ ಕಟ್ ಮಾಡ್ಕೊಂಡು ಚಿಗುರು ಮಾತ್ರ ಇವಾಗ ಸದ್ಯಕ್ಕೆ ಒಂದು 2 ಅಡಿ ಇಂದ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಬರ್ತಾ ಕೊಂಬೆ ಬರ್ತದೆ, ಇಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತದೆ, ಇದರಿಂದ ಪುನಃ 4 ಕೊಂಬೆ ಬರ್ತದೆ. ಬ್ರಾಂಚ್ ಹೊಡೆದು ಇಷ್ಟರಲ್ಲೇ ನಿಮಗೆ ಕಾಯಿ ಸಿಗಕ್ಕೆ ಶುರು ಆಗ್ತದೆ. ನುಗ್ಗೆದು ಅದೊಂದು ಈಗ ನೋಡಿ ಒಂದು 2 ಅಡಿ ಅಂದಾಜು ಬಂದಿದೆ ಅಂತ ಇಟ್ಕೊಳ್ಳಿ. ಈಗ ನಿಮ್ಗೆ ಹಿಂಗೆ ನೋಡ್ತೀರಾ, ಈಗ ನೋಡುವಾಗ 2 ಅಡಿ ನೀವು ಇವತ್ತೇ ತಗೊಂಡು ಇವತ್ತೇ ಪಲ್ಯ ಸ್ಟಾರ್ಟ್ ಮಾಡ್ಬೋದು ಇದನ್ನ. ಮತ್ತೆ ಜಾಸ್ತಿ ಇದ್ರೆ ಅದನ್ನ ನೀವೇನು ಮಾಡ್ಬೋದು, ಡ್ರೈ ಮಾಡ್ಕೊಳ್ಬೋದು. ನೋಡಿ ಹಿಂಗೆ ಬಂದಾಗ ಹಿಂಗೆ ಯಾವುದು ಇಲ್ಲಿ ನೋಡಿ, ಇಲ್ಲಿ ಬನ್ನಿ ಇಲ್ಲಿ ಬರ ಪಾಪ ಇಲ್ಲಿ ಹಿಡ್ಕೊ, ಪಾಪ ಇಲ್ಲಿ
ನೋಡಿ ಇವಾಗ ಇದು ಒಂದು ಅಡಿ ಇದೆ. ಇದು ಇಲ್ಲಿ 3 ಕೌಲ್ ಬಂದಿದೆ ಅಲ್ವಾ? ಈ ಕೌಲಲ್ಲಿ ಇದೀಗ ಡೆವಲಪ್ ಆಗ್ತಾ ಇರೋದು. ಇದನ್ನ ನೀವು ಇಲ್ಲಿ ಕಟ್ ಮಾಡ್ಬಿಟ್ರೆ ಇಲ್ಲಿ ತುದಿ ಕಾಳು ಕಟ್ ಮಾಡೋದು. ಕಟ್ ಮಾಡೋಕೆ ಸ್ಮೂತ್ ಆಗಿರ್ಬೇಕು ನಿಮ್ಮ ಕೈಗೆ, ನಾರ್ ತರ ಬರಬಾರ್ದು, ಎಳ್ದಾಡ್ಬಾರ್ದು. ಅವಾಗ ಏನಾಗ್ತದೆ ಇಲ್ಲೆಲ್ಲ ಒಡೆಯಕ್ಕೆ ಶುರುವಾಗಿ ಇದು ಇಷ್ಟ ಹೆಸರು ಬರ್ತದೆ, ಇದು ಇಷ್ಟ ಆಗಲ ಬರ್ತದೆ, ಇದು ಗುಬ್ಬು ಬರ್ತದೆ. ಅವಾಗ ಅದು ನೋಡಿ ಈಗ ಆಲ್ ಸ್ಪೈಸು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ನೀವು ಹೇಳೋದು ಯಾವುದು? ಇದು ತಗೊಳ್ಳಿ, ಇದು ತಗೊಳ್ಳಿ, ಇದು ತಗೊಳ್ಳಿ. ಇದನ್ನ ಕೀಳ್ಬಾರ್ದು, ಅದನ್ನ ಕಟ್ ಮಾಡ್ಕೋಬೇಕು. ಈಗ ನೋಡಿ ಇದು ಈಗ ಆಲ್ ಸ್ಪೈಸು ಇದು ನಿಂತ್ಕೊಂಡ್ಬಿಡ್ತಿದ್ದು ನೋಡಿ. ಆಲ್ ಸ್ಪೈಸ್ ನೋಡಿ, ಎಲ್ಲ ಥರದ ಮಸಾಲೆ ಪದಾರ್ಥ ಇದರಲ್ಲಿ ಸೇರ್ಕೊಂಡಿದೆ. ಇದು ಉರುಳಿ ಹಾಕಿದ್ರೆ ಇದು ಪುನಃ 40 ದಿವಸದಲ್ಲಿ ಅದ್ರ ಪಾಡಿಗೆ ಅದು ಆರಾಮಾಗಿ ಬರ್ತದೆ. ಮತ್ತೆ ಇಷ್ಟು ಫುಲ್ ಹಾಕ್ಬಾರ್ದು, ಇದೊಂದು 5 ಗಿಡಕ್ಕೆ ಹಾಕ್ಬೋದಾಗಿತ್ತು. ಇಲ್ಲ ಇದು ನೋಡಿ, ಇದೊಂದು 10 ಗಿಡಕ್ಕೆ ಹಾಕಿದೆ. ಇದು ಇಷ್ಟು ತುಂಬಾ ಓವರ್ ಆಯ್ತು ನೋಡಿ, ಫುಲ್ ದಟ್ಟ ಆಗೋಯ್ತು. ಇದರಲ್ಲಿ ನಿಮಗೆ 25 ಗಿಡ ಇದೆ ಇದರಲ್ಲಿ ನೋಡಿ. 25 ಗಿಡ ಇದೆ. 25 ಗಿಡ ಒಂದು ಗಿಡಕ್ಕೆ ಹಾಕೋದು ಇಷ್ಟ ಆಗಲಿಕ್ಕೆ ನೋಡಿ. 5, 10, ಒಂದು 15, 20, 25 ಗಡ್ಡಿ ಬರ್ತದೆ ಇದರಲ್ಲಿ. ಅದು ಅದೇನಕ್ಕೆ ಇಷ್ಟ ಆಗೋದು ಇಷ್ಟ ಆಯ್ತಲ್ವಾ? ಅದೇನಿಲ್ಲ, ದಟ್ಟವಾಗದಾಗ ಬೆಳವಣಿಗೆ ಕುಂಠಿತ ಆಗ್ತದೆ ಅಷ್ಟೇ, ಇನ್ನೇನಿಲ್ಲ. ಈ ಥರ ಕಳೆ ಬಿಟ್ಕೊಳ್ಳೇಬೇಕು, ಅವಾಗ ಮಾತ್ರ ಅದು ನೋಡಿ. ಇಲ್ಲಿ ಗಂಟೆ ಕಳೆ ತೆಗೆದಿದ್ದಾರೆ, ಇದು ಬಿಟ್ಬಿಡಾರಲ್ಲ ಇದು ನೋಡಿ. ಇದು ಬಿಡಲೇಬಾರ್ದು, ಇದು ಒಂದ್ಸಲ ತೆಗೆಸ್ಬಿಡೋಕಿನ್ನ. ಈ ಸೈಡು ಒಂದು ಇಷ್ಟ ಆಗಲ್ಲ ನೋಡಿ, ಅಲ್ಲಿ ಗಂಟೆ ಬಂದಿದೆ. ಇದು ಅಲ್ಲ ಇದನ್ನ ಸ್ವಲ್ಪ ಎಡ ಬಲ್ದು ಸ್ವಲ್ಪ ಒಳಗಡೆ 2 ಅಡಿ ತೆಗಿಬೇಕು. ಒಂದು ಅಡಿ ತೆಗೆದು ಸಾಕು ನೋಡಿ. ಇಲ್ಲಿ ಕಾಣ್ತಲ್ಲ, ಎಡಗಡೆ ಬಲಗಡೆ ಸ್ವಲ್ಪ ಸೈಡಲ್ಲಿ ಇಷ್ಟಿದೆಯಾ, ಇಷ್ಟು ತಗೊಂಡು ನೋಡಿ. ಇಷ್ಟು ಇರ್ಬೇಕು, ಇಷ್ಟು ನೋಡಿ. ನಿಮ್ಗೆ ಕಾಣಿಸ್ತಲ್ಲ ಸಪ್ರೇಟ್ ಆಗಿ, ಅದೊಂದು ಸ್ವಲ್ಪ ಇಷ್ಟಿದ್ರೆ ಬರೋವ್ರಿಗೆ. ಆಮೇಲೆ ಇವ್ರೇನು ಮಾತಾಡೋ ಕೂತ್ಕೊಂಡ್ಬಿಡ್ತಾ ಇದ್ರು, ನೆರಳಾಗ್ಬಿಡ್ತದೆ. ಆಮೇಲೆ ಅದು ಬೆಳವಣಿಗೆ ಆಗಲ್ಲ. ಅದೊಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹೋಗ್ಬೋದು. ಇದು ಅಷ್ಟೇ, ಇದು ತುಂಬಾ ಆಯ್ತಮ್ಮ. ಇದು ಒಂದು 10 ಕೆಜಿ ತಂದ್ರ 10 ಕೆಜಿ ಮುಗಿಸೇ ಬಿಟ್ರಾ? ಅಯ್ಯೋ ಇಲ್ಲ, ಅದು ಸ್ವಲ್ಪ ಜಾಸ್ತಿ ಆಯ್ತು. ಒಂದು ಅದೇ 10 ಕಾಳು ನೋಡಿ, ಇಲ್ಲೂ ಅಷ್ಟೇ ತುಂಬಾ ಇದಾಗಿದೆ. ಇದು ಬಾಗೆ, ಅದು ವಂಗೆ, ಸಿಲ್ವರು. ಈ ಜಾಗದಲ್ಲೂ ಅಷ್ಟೇ, ಈ ಜಾಗದಲ್ಲಿ ಹಿಂಗೆ ಸತ್ತೆ ಹಿಂಗೆ ಇರಲಿ ನೋಡಿ. ಈಗ ಬಿಡ್ತಾ ಇದಿಲ್ಲ ಮಳೆ, ಈ ಮಳೆನೇ ಇದಕ್ಕೆ ಮಾಯಿಶ್ಚರ್ ತಂಪಾಗ್ತದೆ ಇದು. ಮತ್ತೆ ಈ ವಾತಾವರಣನೂ ಅಷ್ಟೇ ಒಂದು ಅದೇನಾಗ್ತದೆ, ಅದೆಲ್ಲ ತೇವಾಂಶನ ಈ ಎಲೆಗಳ ಮೇಲೆ ಎಲ್ಲ ಸ್ಪ್ರೆಡ್ ಆಗಿ ಬಿಡೋದ್ರಿಂದ ಅದು ಹೀರ್ಕೊಳ್ತದೆ. ಮತ್ತೆ ನೀರು ಮೇಲ್ಗಡೆ ಹೋಗ್ಬಿಡಲ್ಲ, ಆವಿ ಆಗಲ್ಲ, ಜಾಸ್ತಿ ಆವಿ ಆಗಲ್ಲ ಭೂಮಿ. ಆದ್ರೆ ಇದು ಒಂದೇ ಅಂತಂದ್ರೆ ಅಪಾಯ. ಇವಾಗ ಏನಾಗಿದೆ, ಇದನ್ನ ಸೈಡ್ ಕ್ಲೀನ್ ಮಾಡ್ಕೋಬೇಕು, ಡ್ಯಾಮೇಜ್ ಆಗ್ಬಾರ್ದು. ಇದೊಂದು ಆ ಕಡೆ ಒಂದೊಂದು ಅಡಿನೇ ಕ್ಲೀನ್ ಮಾಡ್ಬಿಟ್ರೆ ಇದ್ರೆ ಏನೂ ಆಗಲ್ಲ. ಟೈಮ್ ಏನೋ ಫ್ರೀ ಇದೆ ಅಂದಾಗ ಬೇಕಾದ್ರೆ ಕುಡ್ಲಲ್ಲೋ ಅದರಲ್ಲಿ ಮಾಡಿ ಅಲ್ಲಿ ಹೈಟ್ ಕಮ್ಮಿ ಮಾಡ್ಬೋದು ಅಷ್ಟೇ. ಇದು ಇವಾಗ ಒಂದು ತೊಟ್ಟು ನೀರನ್ನು ಹೊರಗಡೆ ಹೋಗಲ್ಲ ಇದು. ಇನ್ನು ನೋಡಿ, ಇದು ಅಷ್ಟೇ ಅಗಸೆ ಚೆನ್ನಾಗಿ ಬರ್ತಾ ಇದೆ, ಗ್ಲಿಸಿಡಿಯನ್ನು ಚೆನ್ನಾಗಿದೆ. ಇವಾಗ ಏನಾದ್ರು ಸ್ವಲ್ಪ ಇದೇನಾದ್ರು ಮುಚ್ಕೊಬಿಡ್ತದಿಟ್ರೆ ಗ್ಲಿಸಿಡಿ ತಲೆನೇ ಎತ್ತಲ್ಲ, ಅದು ಮಲಗ್ಬಿಡ್ತದೆ. ಅದು ಎಲ್ಲಿವರೆಗೆ ಅಂದ್ರೆ ಒಂದು ನೋಡಿ ಸ್ವಲ್ಪ ಇಲ್ಲ, ಅದು ಏನಾಗ್ತದೆ ಇನ್ನೂ ಚಿಕ್ಕ ಗಿಡ ಅಲ್ವಾ, ಏಟ್ ಬಿಡ್ಬಿಡೋದು. ಇನ್ನು ಮಧ್ಯದಲ್ಲಿ ಕ್ಲೀನ್ ಮಾಡೋಕೆ ಮಿಷಿನ್ಗಳೈತೆ. ಈ ಪಕ್ಕದಲ್ಲಿ ಏನಿದ್ರು ಸ್ವಲ್ಪ ದಿನ ಹ್ಯಾಂಡ್ ಒಂದು 2 ಸರಿ ಹ್ಯಾಂಡ್ ಕ್ಲೀನ್ ಮಾಡ್ಕೊಂಡು ಸಾಕು. ಆಮೇಲೆ ಈ ಒಂದ್ಸಲ ಕ್ಲೀನ್ ಮಾಡಿದ್ರೆ ಇನ್ನೂ 15 ಡೇಸ್ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಒಂದು 15 ಡೇಸ್ 1 ತಿಂಗಳು ಆಗೋದು. 1 ತಿಂಗಳು ಆಗೋಗಿ ಅದೇನೋ ಅದೇ ಡಿಪೆಂಡ್ ಅಂತ ಮಳೆ ಮೇಲೆ. ಮಳೆ ನೀರು ತೇವಾಂಶ ಜಾಸ್ತಿ ಆಗ್ಬಿಟ್ರೆ ಕಳೆ ಬಗ್ಗಂತ ಬರ್ತದೆ. ಇದು ಬರಲಿಲ್ಲ ಕೂತ್ಕೊಂಡಿತ್ತು, ಅದು ಹಾಗೆ. ಇನ್ನು ಇಷ್ಟೇ ದಿನಕ್ಕೆ ಅಂತ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಮೆಜರ್ಮೆಂಟೇ ಇಲ್ವೇ ಇಲ್ಲ ಅಲ್ಲಿ. ನೋಡಿ ಈ ಮಳೆನೂ ಸಾಕಿದು. ನಾವು ಯಾವುದೇ ತೋಟಕ್ಕೆ ಹೋದ್ರೂ ಮಳೆ ಬರ್ತದಪ್ಪ,
ಅದು ಸತ್ತಾಗ ಕೂತಿದ್ದೀವಿ. ಇಲ್ಲ ಪುಣ್ಯಾತ್ಮರು ನೀವು ಮತ್ತೆ ಆ, ಅಲ್ಲ, ಇದು ನಾನು ಹೇಳೋದು ಇದು ಇದು ಒಂದೇ ಅಂತಲ್ಲ. ಈಗ 3-4 ಅವರಿಂದ ಕೂತಿದ್ದೀವಿ. ಹಾ ನೋಡಿ, ಬರೀ ಕಾರ್ ಮೋಡ ಇದೆ ಅಷ್ಟೇ. ಈಗ ನೀವು ಬರ್ತಾ ಇದ್ದಂಗೆ ನಿಮ್ ಜೊತೆನೆ ಬಂದಿದ್ದು ಮಳೆ. ಇದು ನಮ್ಗೇನು ಭೂಮಿ ತಾಯಿ ಸೇವೆ ಮನ್ಸಾರ ಮಾಡ್ತಿದ್ದೀರ ಅನ್ನೋದಕ್ಕೆ ಇದೆ ಸಾಕ್ಷಿ. ಅದೊಂದು ಸತ್ಯನೇ ಇದು. ಆದ್ರೆ ಇದು ತುಂಬಾ ಕಡೆ ನಮ್ಗೆ ಏನ್ ಅನುಭವ ಆಗಿದೆ ಅಂದ್ರೆ ನೋಡಿ, KGF ಮಳೆನೇ ಇರ್ಲಿಲ್ಲ. ಹೋಗಿ ಗಿಡ ನೆಟ್ಟಿದ ತಕ್ಷಣನೇ ಮಳೆ ಬಿಟ್ಟು ಊರದ ಹತ್ರ ದೂರ ಅಂತ ಒಂದು ಊರು ಇದೆ, ಅಲ್ಲೂ ಅಷ್ಟೇ ಹನುಮಂತರಾಜ ತೋಟದಲ್ಲಿ. ಇಲ್ಲ ಇಲ್ಲಿ ಊರ ಈ ಇದ್ರ ಮಧ್ಯದಲ್ಲಿ ಪಾಟೆ ಸರ್ಗೂರು ಬರ್ತಲ್ಲ ಅಲ್ಲಿ ಇದು ಯಾವುದು ಹುಲ್ಲಳ್ಳಿ ಪಕ್ಕ ಒಂದು ದೂರ ಅಂತ ಇದೆ ಊರ ಹೆಸರು. ಅಲ್ಲೂ ಮಳೆನೇ ಇರಲಿಲ್ಲ. ಗಿಡ ನಟ್ಟು ಹೊರಗಡೆ ಬಂದಿದ ತಕ್ಷಣ ಇಡೀ ನೀರು ತುಂಬೋಗ್ಬಿಡ್ತು. ಹೆಂಗ್ ತುಂಬೋಯ್ತು ಅಂದ್ರೆ ಹೇಳಲಿಕ್ಕೆ ಬರೋದಿಲ್ಲ ಅದು. ಹಾಗೆ ಎಲ್ಲಿ ಹೋಗಿ ನಾವು ಪ್ಲಾಂಟೇಶನ್ ಮಾಡಲಿ ಹಂಗನ್ಬಿಟ್ಟು ಯಾರೋ ನಮ್ಮನ್ನ ಮಳೆ ಬರ್ತದೆ ನೀವು ಕರ್ಸಿದ್ರೆ ಅಂತ ಹೇಳಿ ಬರೋದು ಬೇಡ. ಹೇಳಿದ್ದು ಎಕ್ಸಾಂಪಲ್ ಹೇಳಿದ್ದು ಅಲ್ವಾ ಪ್ರಜ್ವಲ್, ಎಲ್ಲ ಕಡೆ ಹಿಂಗೆಲ್ಲೂ ಆಗಿದ್ದು. ಹಾಗೆ ಇದು ಒಂದು ಸ್ವಲ್ಪ ಅರ್ಜೆಂಟ್ ಅಪ್ಪ. ಇದು ನಮ್ಮ ನಾರಾಯಣ ರೆಡ್ಡಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರು, ಬೆಳೆಗಿಂತ ಕೆಳಗಿದ್ರೆ ಕಾಳೆನೂ ನಮ್ಗೆ ಬೆಳೆನೆ. ನಾವು ನಟ್ಟಿರೋ ಬೆಳೆಗಿಂತ ಮೇಲೆ ಹೋದಾಗ ಅದು ಕಾಳೆ. ಆಗ ನಾವು ನಿಯಂತ್ರಣ ಮಾಡ್ಬೇಕಲ್ದೇನೆ ಅದನ್ನ ಮುಗ್ಸಕ್ಕೂ ನಾಶ ಮಾಡಕ್ ಹೋಗ್ಬೋದು. ನೋಡಿ ನೋಡಿ ಹಿಂಗೆ ಬರ್ಬೇಕು, ಹಿಂಗಾಯ್ತಲ್ಲ ಅದ್ರ ಪಾಠಕ್ಕೆ ಅದು ಆರಾಮಾಗಿರ್ಬಿಡ್ತದೆ. ಈ ಹೈಟ್ ಬಂದ್ಬಿಟ್ರೆ ಇನ್ನು ಅದಕ್ಕೆ ಮಳೆ ಇಲ್ಲದಿದ್ರು ಬದುಕಿರುತ್ತೆ. ಆರಂಭದಲ್ಲಿ ಅದೇ ನಾವು ಹೇಳ್ತೀವಲ್ಲ, LKG UKG ರೆಡಿ ಮಾಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವ್ನಿಗೇನು ಹೋಮ್ ವರ್ಕ್ ಮಾಡೋದು ಬೇಡ, ಟ್ಯೂಷನ್ ಕೊಡೋದು ಬೇಡ ಅಂತ ಅವ್ನು ರೆಡಿ ಆಗಿಬಿಡ್ತಾನೆ. ಸ್ವಲ್ಪ ಕಳೆ ಮಾಡ್ಕೋಬೇಕು. ಏನಿಲ್ಲ, ಇದು ಕುಡ್ಲು ತಗೊಂಡು ಸ್ವಲ್ಪ ಸುಮ್ಮನೆ ಹಿಂಗೆ ಹೊಡ್ಕೊಂಡು ಸಾಕು. ಮಧ್ಯದಲ್ಲಿ ಒಂದಷ್ಟು ಇದು ಅದೇ ಇದನ್ನ ಸ್ವಲ್ಪ ನೋಡ್ಕೋಬೇಕು. ಇದು ಇವಾಗ ಅವರು ನೀರು ಕೊಡದೇ ಇದೆ. ಇದು ಎಲ್ಲ ಕಡೆನೂ ಮಳೆ ತುಂಬಾ ಚೆನ್ನಾಗಿದೆ, ಟಮಾಟ ಅಂತ ಬರ್ತಾ ಇದೆ. ನೋಡಿ ಇಲ್ಲೊಂದು ಸಮಸ್ಯೆ ನೋಡಿ, ಈ ತರ ಸಮಸ್ಯೆನ ಸ್ವಲ್ಪ ನೋಡ್ಕೋಬೇಕು. ಈಗ ಇದು ಇದು ಒಂದೇ ಉರುಳಿ ಉಳ್ಕೊಂಡ್ಬಿಟ್ಟಿದೆ ಅಲ್ವಾ. ಇದೇನ್ ಮಾಡ್ತಾ ಹಬ್ಕೊಂಡು ನಿಮ್ ಕರ್ಬೇವು ಗಿಡನೇ ಒಗ್ಗರಣೆ ಕೊಟ್ಬಿಡ್ತು ಇಲ್ಲೇನೆ. ನೀನ್ ಯಾಕಪ್ಪ ಅಡ್ಗೆ ಮನೆ ಗಂಟ ಬರ್ತೀಯ ಒಗ್ಗರಣೆ ಕೊಡಕ್ಕೆ, ನೀನ್ ಇಲ್ಲೇ ಮಲಗ್ಬಿಡು, ನೀನ್ ಹೆಂಗಿದ್ರು ಸುಡ್ತಾರೆ. ನೋಡಿ ಇದೊಂದು ಉರುಳಿ ನೋಡಿ, ಇಲ್ಲಿ ಒಂದೇ ಒಂದು ಬಳ್ಳಿ ಹಿಂಗ್ ಬಂದು ಸಾಕು. ನೋಡಿ ಹಿಂಗ್ ತಗೊಂಡ್ಬಿಡ್ಬೇಕು ನೀವು, ಎಲ್ಲಗೆ ಇಲ್ಲಿ ತಗೊಂಡ್ಬಿಡ್ಬೇಕು. ಇಲ್ಲ ಹಿಂಗ್ ಕಿಳಿಸ್ತು ಬಿಟ್ಬಿಡ್ಬೇಕು, ಅದೇ ಒಣಗೋಗ್ಬಿಡ್ತದೆ. ಒಣಗೋಗ್ಬಿಟ್ಟ ಸುಮ್ಮನೆ ಒಣಗಲ್ಲ ಅದು, ಅದು ಹಿಂಸೆ ಕೊಟ್ಟು ಒಣಗ್ತದದು. ಅದಕ್ಕೆ ಮೇಲೆ ಬಿಡಿಸ್ಬಿಡ್ಬೇಕು ಹಿಂಗೆ. ನೋಡಿ ಒಂದೇ ಒಂದು ಉರುಳಿ ಉಳ್ಕೊಂಡ್ಬಿಟ್ರೆ ಬಳ್ಳಿಯಾಗಿ ಇದನ್ನ ಸುತ್ತಿ ಮಲಗಿಸ್ಬಿಡ್ತದೆ. ಅದನ್ನ ಹೇಳಕ್ ಬಿಡಲ್ಲ. ಅದನ್ನ ಗೈ ವೈರ್ ಮೇಲೆ ಹೋಗ್ಬಿಟ್ಟು ಕರೆಂಟ್ ಕಂಬ ಕರ್ತದ ಇದು ಉರುಳಿ. ನಾವಿಲ್ಲ ಅರ್ಧ ಅಡಿ ಒಂದಡಿ ನೋಡಿ ಎಷ್ಟು ಬೆಳೆದು ಹೆಂಗ್ ಬಂದಿದೆ ನೋಡಿ. ಒಂದೇ ಒಂದು ಗಿಡ ಅಲ್ವಾ, ಹೆಂಗ್ ಬಂದಿದೆ ನೋಡಿ. ನೋಡಿ ಅದ್ರ ಬೀಜದ ಇನ್ನು ಸಿಪ್ಪೆ ಅಲ್ಲೇ ಇದೆ ನೋಡಿ. ಅದು ಸಿಪ್ಪು ಇದನ್ನು ಸ್ವಲ್ಪ ಏನಿಲ್ಲ, ಇದು ಇದೇ ತರ ಇರ್ಬೇಕು ನೋಡಿ. ತೋಟ ಯಾವಾಗ್ಲೂ ಎಷ್ಟೇ ನೀರು ಕಡಿಮೆ ಇದ್ದಷ್ಟು ನಮ್ಗೆ ಏನಾಗ್ತದೆ, ನಮ್ಗೆ ನೀರು ಯಾವಾಗ್ಲೂ ಭೂಮಿಗೆ ಹಿಡಿಬೇಕಂದ್ರೆ ಈ ರೀತಿ ಮಲ್ಚಿಂಗು. ಈಗ ನೋಡಿ ಒಂದು ಹಸಿರು ಹೊದಿಕೆ ಹಾಕಿ ಇಟ್ಟಂಗಿದೆ. ಇದನ್ನ ಮೇಂಟೈನ್ ಮಾಡ್ಕೋಬೇಕು. ಮೇಂಟೈನ್ ಮಾಡ್ಕೊಂಡು ನಮ್ಮ ಗಿಡನ ಪಕ್ಕದಲ್ಲಿ ಅಷ್ಟೇ, ಇನ್ನೇನು ಮಾಡೋದೇನು ಬೇಡ. ಯಾಕೆಂದ್ರೆ ನೀರು ಕಡಿಮೆ ಇರೋದ್ರಿಂದ, ಆ ನೀರು ಕಡಿಮೆ ಇರೋದ್ರಿಂದ ನಾವು ಅದೊಂದನ್ನು ಸ್ವಲ್ಪ ಸರಿಯಾಗಿ ಗಮನಿಸ್ಬೇಕು. ಬರೋದೇ ಇದು ಪ್ರಾಬ್ಲಮ್. ಈ ಅಕ್ಕಪಕ್ಕ ಇರೋ ಜಮೀನುಗಳಲ್ಲಿ ಬರೋ ಸಮಸ್ಯೆ ಏನಪ್ಪ ಅಂದ್ರೆ, ಅದಕ್ಕೆ ನಾವು ಯಾವತ್ತೂ ಗಿಡನ 15 ಅಡಿ ಒಳಗಡೆ ನೆಡೋದು. ಯಾಕೆ ನಾವು ಬೇಲಿಯಿಂದ 15 ಅಡಿ ಒಳಗಡೆ ಪರ್ಮನೆಂಟ್ ಗಿಡಗಳು ನೆಡ್ತೀವಿ ಅಂತ ಹೇಳಿದ್ರೆ ಈ ಸಮಸ್ಯೆಗಳು. ಈಗ ನೋಡಿ ನಿಮ್ಮ ರಸ್ತೆ ನೀವೇ ಒಂದು 10 ಅಡಿ ಬಿಟ್ಟಿದ್ದೀರಿ, ಆ ಕಡೆ 3 ಅಡಿ ಬಾಕಿ ಇದೆ, 3 ಅಡಿಲಿ ಮರ ಇದೆ, ಅದು ಬಿಡಿ, ಅದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಬೆಳೆದಿರೋಂಥ ಮರ ಅದು. ಈಗ ಅದರ ನರಳು ಏನಾಗ್ತದೆ ಅಂದರೆ ನಮ್ಗೆ ಅದರಿಂದ ಏನು ನಮ್ಗೆ ಇನ್ಕಮ್ ಇಲ್ಲದಿದ್ರು ಅದರ ನರಳಿಂದ ನಮಗೆ ಅನಾನುಕೂಲ ಆಗ್ತದೆ. ಅದರಲ್ಲೂ ನಿಮ್ಮ ಪುಣ್ಯಕ್ಕೆ ಇದು ಈ ಭಾಗದಲ್ಲಿ ಇರೋದ್ರಿಂದ ಪರವಾಗಿಲ್ಲ. ಅದೇನಾದ್ರು ಈ ಮರ ನಿಮಗೆ ಪೂರ್ವ ಭಾಗದಲ್ಲಿ ಇದ್ರೆ, ಅದಕ್ಕೆ ನಾನು ತುಂಬಾ ಜನರಿಗೆ ಕೇಳೋದು, ನಿಮ್ಮ ಜಮೀನಲ್ಲಿ ಪೂರ್ವಕ್ಕೆ ಏನಾಕಿದ್ದಾರೆ, ಉತ್ತರಕ್ಕೆ ಏನಾಕಿದ್ದಾರೆ, ಪಶ್ಚಿಮಕ್ಕೆ ಏನಾಕಿದ್ದಾರೆ, ಉತ್ತರಕ್ಕೆ ಏನಾಕಿದ್ದಾರೆ, ನನಗೆ ಡೀಟೇಲ್ಸ್ ಕೊಡಿ ಅಂತ ಕೇಳೋದೇ ಇದಕ್ಕಾಗಿ. ಅವ್ರು ನಟ್ಟಿದ್ರೆ ಅಷ್ಟೊಂದು ನೀವು ನಟ್ಟಿದ್ದೀರಲ್ಲ ಈಗ ಆಲ್ರೆಡಿ, ನೀವು ಮೇಲೆ ಬಂದ್ಬಿಟ್ಟಿದ್ರಿ, ಅವ್ನು ಯಾವಾಗ ನಟ್ಕೊಳ್ಳಿ ಅಷ್ಟೇ. ಅದೊಂದೇ ಅದಿರೋದು. ಅದಕ್ಕೆ ಅಂತ ಟೈಮಲ್ಲಿ ಏನಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನ ನಾವು ಸ್ವಲ್ಪ ಅದರಲ್ಲೂ ಹುಣಸೆ ಮರ ಏನಂತ ಹೇಳಿದ್ರೆ ಅದು ಕೆಳಗಡೆ ಬಹುತೇಕ ಏನು ಬರ್ಲಿಕ್ಕೆ ಅದು ಬಿಡೋದಿಲ್ಲ. ಅದೊಂದು ಆದ್ರೂ ನೋಡಿ ಇಲ್ಲಿ ಅಗಸೆ ಸೂಪರ್ ಆಗಿ ಬಂದಿದೆ. ಅಂದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಹುಷಾರಿಲ್ಲದೆ ಇರೋನಿಗೆ ಕೆಲವು ಲಾಸ್ಟ್ ಟೈಮ್ಗೆ ಅವನ ಬೇಡಿಕೆ ವಿಷ ಕೊಡಿ ಅಂತ ಅಂದಾಗ ವಿಷಾನೇ ಅವನಿಗೆ ಔಷಧಿ ಆಗ್ಬಿಟ್ಟಿದೆ.
ಹಾಗೆ ಇದು ನೋಡಿ ಇಲ್ಲಿ ಅಗಸೆ ಹೆಂಗ್ ಬಂದಿದೆ ನೋಡಿ ಇಲ್ಲಿ ಅಂದ್ರೆ ಸ್ವಲ್ಪ ಇದು ಮಾಯಿಶ್ಚರ್ ತಂಪು ಸಿಕ್ಕಿದೆ. ಮತ್ತೆ ನೋಡಿ ಈ ಲೈನಲ್ಲಿ ಗ್ರೀಸಿಡಿಯನ್ನು ಚೆನ್ನಾಗಿದೆ ನೋಡಿ, ಈ ಲೈನಲ್ಲಿ ಗ್ರೀಸಿಡಿಯನ್ನು ಚೆನ್ನಾಗಿದೆ, ಇಲ್ಲಿ ಅಗಸೆನೂ ಚೆನ್ನಾಗಿದೆ ಅಲ್ವಾ. ಹಾಗೆ ನೋಡಿ ತೆಂಗು ಇಷ್ಟ ಅಗಲದಲ್ಲಿದೆ, ನಿಮ್ಗೆ ಯಾರಿಗೂ ಸಮಸ್ಯೆ ಇಲ್ಲ. ನಾಳೆಗೆ ಏನಾಗ್ತದೆ ಆ ಕಡೆ ಹೋಗೋರು ರೋಡ್ ಮಾಡ್ಬೇಕಂದ್ರೆ ಮರನ ಎಲ್ಲ ಸೇರಿ ತೆಗಿತಾರೆ. ನಾವೇನು ಜಾಸ್ತಿ ದಿನ ಕಷ್ಟಪಡೋದೇನು ಬೇಡ, ಅದು ಸುಲಭವಾಗಿ ಅದು. ಅದೇ ಇದು ರಸ್ತೆ, ಇದು ರೋಡು ನೋಡಿ, ಇಲ್ಲಿಂದ ಕ್ಲೀನ್ ಆಗಿ ರೋಡ್ ಆಗಿದೆ. ಇದು ಮಾತ್ರ ಬ್ಯೂಟಿಫುಲ್ ರೋಡ್ ಇದು. ಸೆಂಟ್ರದು ನಿಮ್ಮ ಮನೆಯಿಂದ ಅಲ್ಲಿ ಮುಂದೆ ಕಟ್ಟಾಕಿ ನೋಡಿ. ಗಿಡ ನೋಡಿ, ಗಿಡದ ಕಲರ್ ನೋಡಿ ಹೆಂಗಿದೆ, ತೆಂಗಿನ ಗಿಡ ಕಲರ್ ಸೂಪರ್ ಆಗಿದೆ. ಅದೇ ನಾವ್ ಇದು ಮಾಡಿದ್ದು ಏನಪ್ಪ ಅಂದ್ರೆ ಅಲ್ಲಿ ಬೇಲಿಯಿಂದ ಒಳಗಡೆ 15 ಅಡಿ, ಇಲ್ಲಿ ಮಧ್ಯದಲ್ಲಿ ಯಾವುದು ಜನರಲ್ ಆಗಿ ನಾವು ಇದು ಎರಡು ಹತ್ರ ಆಗಂದ್ರೆ ಈ ತೆಂಗಿನ ಆ ತೆಂಗಿನ ದೂರ ಎಷ್ಟಿದೆ? 30 ಅಡಿ ಮೇಲೆ ಇದೆ. ದೂರ ಇದೆಯಲ್ಲ, ಅದ್ರ ಪಾಡಿಗೆ ಹಿಂಗ್ ಹೋಗ್ತದೆ, ಇದು ಹಿಂಗ್ ಬರ್ತದೆ ಅಷ್ಟೇ. ಇದಕ್ಕೆ ಹತ್ರ ಬರೋದೇ ಇಲ್ಲ. ಅದಕ್ಕೆ 15 ಜಿಗ್ ಜಾಗು ಪ್ರಫುಲ್ ಚಂದ್ರ ಅವ್ರ ಮೆಥಡೇ ಇದು. ಹೌದಾ? ಇದು ಒಂದೇ ಲೈನ್ ಅಲ್ಲಿ ಇಲ್ಲ. ಇಲ್ಲ ಒಂದೇ ಲೈನ್ ಅಲ್ಲಿ ಇದ್ರು 15 ಅಡಿ ಇದ್ರೆ ಒಂದ್ ಈ ಕಡೆಗೆ ಹೋಗುತ್ತೆ, ಒಂದ್ ಈ ಕಡೆಗೆ ಹೋಗುತ್ತೆ. ಹಂಗೆ ಹಿಂಗ್ ಹತ್ರಕ್ಕೆ ಬರಲ್ಲ, ಹತ್ರಕ್ಕೆ ಬರೋದೇ ಇಲ್ಲ ಅದು. ಅಲ್ಲಿ ಪಕ್ಕ ಆ ಕಡೆಗೆ ಹೋಗುತ್ತೆ, ಇದು ಈ ಕಡೆಗೆ ಹೋಗುತ್ತೆ. ಒಟ್ಟಿನಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಅಲ್ಲಿ ಮನೆಯಿಂದ ಮುಂದಕ್ಕೆ ಬರಕ್ ಒಂದು ರೋಡು, ಮತ್ತೆ ಇಲ್ಲಿಂದ ಗೇಟ್ಗೆ ಒಂದು ಕಾಣಕ್ ಒಂದು ರೋಡು, ಮತ್ತೆ ಕಡಿಮೆ ಜಾಗದಲ್ಲಿ ಹೆಚ್ಚು ತೆಂಗಿನ ಗಿಡ ನಡ್ಕೋಬೇಕಂದ್ರೆ ಈ ಮೆಥಡ್. ಬೆಳವಣಿಗೆಗೆ ಏನೋ ಕುಂಠಿತ ಯಾರಾಗ ನೀವು ಈಗಲೇ ನೋಡಿ ಎದ್ದು ಕಾಣ್ತಾ ಇದೆ ಅಡಿಕೆ ತೆಂಗಿನ ಗಿಡ ನೋಡಿ ಏನ್ ಲುಕ್ಕಲ್ಲಿ ಇದೆ ಈಗ. ಯಾವ್ದಮ್ಮ, ಯಾವ್ದು ಜೋಳ, ಇದು ಜೋಳ ಬಹಳ ಚೆನ್ನಾಗಿ ಬರ್ತದೆ ತೋಟದ ಗಿಡಗಳು. ಯಾಕೆಂದ್ರೆ ನೀರು ಕಡಿಮೆ ಇದೆ ಅಲ್ವಾ. ಕಷ್ಟಪಟ್ಟು ತನ್ನ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತದೆ ಅದು. ನಾವು ಯಾವಾಗ ಒಂದು ಗಿಡಕ್ಕೆ ವಿಪರೀತ ನೀರು ಕೊಟ್ಟಾಗ್ಲೂ ಬೆಳವಣಿಗೆ ಅಂತ ಚೆನ್ನಾಗಿರಲ್ಲ. ಅದು ಬೆಳೆದ್ರು ಅದ್ರಲ್ಲಿ ಇಳುವರಿ ನಮ್ಗೆ ಸಿಕ್ಕಲ್ಲ. ಹಸದು ಊಟ ಮಾಡುವಂತ, ಊಟ ಮಾಡ್ಬೇಕಾದ್ರೆ ಊಟ ಇದೆ ಅಂದ್ಬಿಟ್ಟು ನಾವು ಊಟ ಮಾಡೋದಲ್ಲ. ನಾವು ಹಸ್ತು ಊಟ ಮಾಡಿದಾಗ ಅದೇನಾಗ್ತದೆ, ನಾವು ತಿಂದಿದ್ರಲ್ಲಿರೋ ಸಾರವನ್ನ ಎಳ್ಕೊಳ್ಳೋ ಸಾಮರ್ಥ್ಯ ದೇಹಕ್ಕೆ ಇರ್ತದೆ. ಹಾಗೆ ಇದಕ್ಕೇನಂದ್ರೆ ಈ ಚೆನ್ನಾಗಿ ಡ್ರೈ ಆಗಿರ್ತದೆ, ಅದಕ್ಕೆ ನೀರು ಕೊಡ್ಬೇಕು. ಆಮೇಲೆ ಅದು ಪುನಃ ಒಣಗ್ತದೆ, ಪುನಃ ನೀರು ಕೊಡ್ಬೇಕು. ಅವಾಗ ಅದು ಅಂದ್ರೆ ಸಾಯಬಾರ್ದು ಗಿಡ. ಅದ್ರಲ್ಲಿ ಏನಾಗ್ತಂದ್ರೆ ಆ ಗಿಡಕ್ಕೆ ತನ್ನದೇ ಆದ ಒಂದು ಶಕ್ತಿಯನ್ನ ಬರ್ತದೆ. ಈಗ ನಿಮ್ಮ ಮನೇಲಿ ಒಂದು ನಾಯಿನೇ ಇಟ್ಕೊಳ್ಳಿ. ಈ ನಾಯಿಗಳು ನಾವು ಸಸ್ಯಾಹಾರಿನ ಮಾಂಸಾಹಾರಿನ ಅನ್ನೋದಕ್ಕಿಂತ ಮಾಲೀಕ ಯಾವುದು ಅಂತ ತಿಳ್ಕೊಬೇಕು. ಬರೀ ಕೃಷಿ ಪಾಠನೇ ಮಾಡ್ತಾನೆ ತಮ್ಮಯ್ಯ ಅಂತ ಹೇಳಕ್ ಹೋಗ್ಬೇಡಿ. ಈ ಜೀವನದಲ್ಲಿ ಇರುವ ಎಲ್ಲಾ ಪಾಠನೂ ಅಲ್ಲಿ ಮಿಕ್ಸ್ ಆಗಿ ಬರ್ತದೆ. ಈಗ ನಾವು ನಮ್ಮ ನಾಯಿಗಳೇ ಆಗ್ಲಿ ಅಥವಾ ನಮ್ಮ ಮನೇಲಿ ಬೆಕ್ಕಿ ಆಗ್ಲಿ ಏನೇ ಆಗ್ಲಿ, ಮಾಲೀಕ ಯಾವ ಆಹಾರವನ್ನ ಬಳಸ್ತಾ ಇದ್ದಾನೆ ಅದನ್ನೇ ಇದು ಮಾಡಬಹುದು. ಈಗ ನಿಮ್ದೊಂದು ನಾಯಿಗೆ ಬರೀ ಗಂಜಿಯನ್ನ ಕೊಟ್ಟೆ ಅಭ್ಯಾಸ ಮಾಡಿ. ಚಿಕ್ಕ ಮಣಿಯಿಂದ ಗಂಜಿಯನ್ನ ಗಂಜಿಯನ್ನ ಹಾಲೇ ಕೊಡಿ. ಹಾಲು ಕೊಡೋದು ಬೇಡ, ಗಂಜಿಯನ್ನ ಅನ್ನ ಗಂಜಿಯನ್ನ ಕೊಟ್ಟು ಒಂದು ವರ್ಷ ಸಾಕಿ. ಒಂದೇ ಒಂದು ಕಾಯಿಲೆ, ಒಂದೇ ಒಂದು ರೋಗ ಅದಕ್ಕೆ ಬರಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ದುಡ್ಡು ಇದೆಯಂತಲೋ ಏನೋ ಒಂದು ಅಂದ್ಬಿಟ್ಟು ಅದಕ್ಕೆ ಆ ಬಿಸ್ಕೆಟು ಈ ಬಿಸ್ಕೆಟು, ಮನುಷ್ಯರು ತಿನ್ನೋದಕ್ಕಿಂತ ಬಿಸ್ಕೆಟ್ಗಿಂತ ಜಾಸ್ತಿ ರೇಟು ನಾಯಿ ಬಿಸ್ಕೆಟ್ ಆಗ್ಬಿಟ್ಟಿದೆ. ಆ ಬಿಸ್ಕೆಟ್ನ 2,000-3,000 ಕೊಡ್ತೀವಿ. ಶಾಂಪೂ, ಆಮೇಲೆ ಅದಕ್ಕೆ ಡಾಕ್ಟರ್ಗಳು ವಿಶೇಷವಾದ ಡಾಕ್ಟರ್ಗಳು ಉಟ್ಕೊಂಡಿದ್ದಾರೆ ಈಗ. ಅವಾಗ ಏನಾಗ್ತದೆ, ಆ ನಾಯಿ ನೋಡಿ, ಒಂದು ಬೀದಿ ನಾಯಿ ನಿಮ್ಗೆ ನೋಡಿ ಸಾಮಾನ್ಯವಾಗಿ 8-10 ವರ್ಷ ಬದುಕಿರುತ್ತೆ. ಅದೇ ಮನೇಲಿ ಸಾಕಿರೋ ನಾಯಿ 2 ವರ್ಷ 3 ವರ್ಷ ಡಮಾರ್. ಕಾರಣ ಏನಂದ್ರೆ ಅದು ಫುಡ್ ಸಿಸ್ಟಮ್ನೇ ನಾವು ಚೇಂಜ್ ಮಾಡಿದ್ವಿ. ಹಾಗೆ ನಾಯಿಗಳಿಗೆ ಯಾವಾಗಲೂ ಯಾರೇ ಮನೇಲಿ ನಾಯಿ ಸಾಕಿ ಗಂಜಿಯನ್ನ ಅನ್ನ ಗಂಜಿಯನ್ನ, ಅದು ಏನಂದ್ರೆ ನಾಯಿಗೆ ಯಾವಾಗಲೂ ಆಹಾರವನ್ನ ನಾವು ಡ್ರೈ ಆಹಾರ ಕೊಡಬಾರ್ದು. ನಾಯಿ ನಾಲಿಗೆಯಿಂದ ಆಹಾರವನ್ನು ನೆಕ್ಕಬೇಕು ನಾಯಿ ಆಹಾರವನ್ನ. ಅದಕ್ಕೆ ಅನ್ನವನ್ನ ಯಾವಾಗಲೂ ದ್ರವ ರೂಪದಲ್ಲಿ, ಗಂಜಿ ರೂಪದಲ್ಲಿ ಮಾಡಿ ಕೊಡಬೇಕು. ಗಂಜಿ ರೂಪದಲ್ಲಿ ಕೊಟ್ಟಾಗ ಅದು ನಾಲಿಗೆಯಲ್ಲಿ ನೆಕ್ಕಿ ತಿಂದಾಗ ಅದು ದೇಹಕ್ಕೆ ಅದು ಹಿಡಿಸ್ತದೆ. ನಾವು ಬಿಸ್ಕೆಟು, ಬರ್ಗರು, ಅದ್ಯಾವುದಾದ್ರು ಆಳು ಮೂಳು ಏನೇನೋ ಕೊಟ್ಟಾಗ ಅದೇನಾಗ್ತದೆ ಬೇಕಿಂದೆ. ಅದಕ್ಕೆ ನೋಡಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಡಾಕ್ಟರ್ ಹತ್ರ ಹೋಗ್ತೀವಿ. ಅದಕ್ಕೆ ಸ್ಕಿನ್ ಡಿಸೀಸ್ ಅಂದ್ಬಿಟ್ಟು ನಾವು ಹೋಗ್ತೀವಿ. ಕೆಲವರೆಲ್ಲ ಪಾಪ ಮನುಷ್ಯರಿಗಿಂತ ಹೆಚ್ಚು ನಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆಯ್ತಾ, ನಮ್ಮ ಇದು ಯಾಕೆ ಇವತ್ತೆಲ್ಲ ಹಾಳಾಗಿರೋದು, ಎಲ್ಲ ಭಾಷಣ ಮಾಡ್ತಾರೆ. ಮೊದಲು ನಾಯಿ ಹಸುಗಳನ್ನ ನಾವು ಮನೆ ಒಳಗಡೆ ಕಟ್ಕೊಂಡಿರ್ತಿದ್ದೋ, ನಾಯಿ ಬೀದಿಲಿ ಇರ್ತಾ ಇತ್ತು. ಇವತ್ತೇನಾಗಿದೆ, ನಾಯಿ ಮನೆಯೊಳಗೆ ಬಂದಿದೆ, ಹಸು ಬೀದಿಗೆ ಹೋಗಿದೆ. ನಾವು ಬಹಳ ಆಧ್ಯಾತ್ಮಿಕವಾಗಿ ನಾಮ ಮಾಡ್ಕೊಂಡು, ಡ್ರೆಸ್ ಬಳ್ಕೊಂಡು, ವೇಷಭೂಷಣ ಆಡ್ಕೊಂಡು, ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ನಾವು ಭಾಷಣ ಮಾಡ್ತೀವಿ. ಬಟ್ ಕಾರ್ಯರೂಪದಲ್ಲಿ ಯಾರಿಗೂ ಬೇಡ. ನೋಡಿ ಇವತ್ತು ಹಸುಗಳೆಲ್ಲ ಬೀದಿಲಿದೆ, ನಾಯಿ ಎಲ್ಲಿದೆ? ಮನೆ ಒಳಗಡೆ, ಮಂಚದ ಮೇಲೆ ಇರುತ್ತೆ. ಹಾಗೆ ನಾವೆಲ್ಲ ಬದಲು ಮಾಡ್ಕೊಂಡಿದ್ದು. ಬೀದಿಲಿ ಇರ್ಬೇಕಾದ್ರೆ ನಾಯಿ ನಮ್ಮ ಮನೆಗೆ
ಕೊಟ್ಟಿಗೆ ಒಳಗಡೆ ಮನೆ ಒಳಗಡೆ ಇರಬೇಕಾಗಿರೋ ಹಸುನ ಬೀದಿಗೆ ಬಿಟ್ಟಿದೀವಿ, ಇಲ್ಲ ಕಸಾಯಿಖಾನೆಗೆ ಬಿಟ್ಬಿಡ್ತೀವಿ, ಇಲ್ಲ ಯಾವುದೋ ಗೋಶಾಲೆಗೆ ಹೋಗ್ಬಿಟ್ಟು ಒಂದಿನ ಪೂಜೆ ಮಾಡ್ಬಿಟ್ಟು ಬಂದ್ರೆ. ಅದರಲ್ಲೂ ನಿಮ್ಮ ಬೆಂಗಳೂರಿನವ್ರು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಚಿನ್ನದ ಗೊಂಬೆ ಇಟ್ಕೊಂಡು, ಹಿತ್ತಾಳೆ ಗೊಂಬೆ ಇಟ್ಕೊಂಡು, ಹಸುದು ಗೋಪೂಜೆ ಅಂತ ಅಲ್ಲಿ ರೇಷ್ಮೆ ಸೀರೆ ಹಾಕೊಂಡು ಡ್ರೆಸ್ ಹಾಕೊಂಡು ಅಲ್ಲಿ ಪೂಜೆ ಮಾಡೋದು. ಅದು ಶ್ರೀ ಶ್ರೀ ಜಗದ್ಗುರುಗಳ ನೇತೃತ್ವದಲ್ಲಿ ಪೂಜೆ ಮಾಡ್ತೀವಿ. ಇವೆಲ್ಲ ಬೂಟಾಟಿಕೆ, ನಕಲಿ ಆಟ ಬೇಡ. ಪ್ರತಿಯೊಬ್ಬ ಇದು ಹಿಂಗೆ ಇರಲಿ, ಇದು ಹಿಂಗೆ ಇದ್ರೇನೆ ನಮ್ಗೆ. ನೋಡಿ, ಈಗ ಸಣ್ಣ ಮಳೆ ಬಿತ್ತಲ್ವಾ, ಅದು ಹಿಡ್ಕೊಳ್ತದೆ ಕ್ಲೀನಾಗಿ. ಏನಿಲ್ಲ, ನೀರು ಕಡಿಮೆ ಇರೋ ಜಾಗಕ್ಕೆ ಈ ಮೆಥಡೇ ಬೆಸ್ಟ್. ಅದು ಏನಪ್ಪಾ ಅಂದ್ರೆ ಸ್ವಲ್ಪ ಕಳೆನ ನಾವು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಇದೇನಿಲ್ಲ, ಒಂದು ಕುಡ್ಲು ತಗೊಂಡು ಕ್ಲೀನಾಗಿ ಹಿಂಗೆ ಹೊಡೆದ್ಬಿಟ್ರೆ ಅಲ್ಲೇ ಕುತ್ಕೊಳ್ತದೆ, ಅಲ್ಲೇ ಇರ್ತದೆ. ಮತ್ತೆ ಒಂದು ಸಣ್ಣ ಮಳೆ ಬಿದ್ರೂ ಒಳಗಡೆಗೆ ಮಾಯಿಶ್ಚರ್ ಹೋಗಿ ಕುತ್ಕೊಂಡ್ಬಿಡ್ತದೆ. ಇದು ಗ್ಲಿಸಿಡಿಯಾ, ಇದು ಒಳ್ಳೆ ಐಟಮ್ ಬಂದಿದೆ. ಇದು ಗ್ಲಿಸಿಡಿಯಾ, ಇದು ಈಗ ಹೊಸ ಸುಳಿ ಬಂದಿದೆ. ತೆಂಗು 2 ತಿಂಗಳಿಗೇನೆ ಹೊಸ ಸುಳಿ ಬಂದಿದೆ. ಇನ್ನು ಅದೇನು ಆಗಲ್ಲ. ಅದು ಯಾವಾಗ ನಾವು ನಟ್ಟಿದ ಗಿಡ ಸುಳಿ ಹೊಡೀತು ಅದು ಆರಾಮಾಗಿ ಬರ್ತದೆ, ಏನು ತೊಂದರೆ ಏನಿಲ್ಲ. ಅದಕ್ಕೆ ಇದೆಲ್ಲ ಹೂವು ಬರ್ತದೆ. ನೆಕ್ಸ್ಟ್ ಉಗಾದಿಗೆ ಅದು ಹೂವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬ್ಯಾಲ್ದ ಹಣ್ಣು. ಇದು ಬ್ಯಾಲ್ದ ಹಣ್ಣು ಗಿಡ ಚೆನ್ನಾಗಿ ಬಂದಿದೆ. ಬ್ಯಾಲ್ದ ಹಣ್ಣಿಗೆ ಬಿಸಿಲು ಚೆನ್ನಾಗಿ ಬೇಕು. ಬ್ಯಾಲ್ದ ಹಣ್ಣು ಚೆನ್ನಾಗಿ ಬಂದಿದೆ. ಅದು ಲೆಮನ್ಗೂ ಅಷ್ಟೇ ಒಳ್ಳೆ ಬಿಸಿಲು ಬೇಕು. ನೋಡಿ, ಇದಾಗಲೇ ಇದು ಡ್ಯಾಮೇಜ್ ಆಗೋದಿದೆ ಭಾಳ. ಇದು ಬರುತ್ತೆ, ಸುಳಿಲಿ ಬರುತ್ತೆ. ಇದು ಗೆಡ್ಡೆ ಇದ್ರೆ ಒಳಗೆ ಗೆಡ್ಡೆ ಬರುತ್ತೆ, ಅದರೊಳಗೆ 1-2. ಹೌದಾ? ಗಿಡಗಳಿಗೆ ನೀರು ಕಡಿಮೆ ಇರುವಂಥ ಗಿಡಗಳನ್ನೇ ನಾವು ಸೆಲೆಕ್ಟ್ ಮಾಡಾಕಿರೋದು. ನೀವು ಫಸ್ಟು ವಿಡಿಯೋ ಕಳಿಸೋದಲ್ಲ, 1 ಗಂಟೆ 1.5 ಗಂಟೆ ಬರ್ತದೆ ಅಂತ, ಅವೆಲ್ಲ ಇಲ್ವಲ್ಲ. ಈಗೆಲ್ಲಿ 1.5 ಗಂಟೆ ನೀರೇ ಇಲ್ವಲ್ಲ. ಅದಕ್ಕೆ ನಾನು ತುಂಬ ಜನರಿಗೆ ಹೇಳೋದು, ನೀವೇ ನಿಂತು ಮೋಟ್ರ್ ಆನ್ ಮಾಡಿ ನೋಡಿ ಅಂತ ಹೇಳೋದು ಇದಕ್ಕೇನೆ. ನೀರು ಚೆನ್ನಾಗಿದೆ ಅಂದರೆ ಬೆಂಗಳೂರು ಮೈಸೂರಲ್ಲಿ ಸಂಪಲ್ಲಿ ನೀರು ಬಿದ್ದಿದ್ದು ಅದೇ ನೀರು ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ, ಕೃಷಿಗೆ ಬೇರೆ ನೀರು. ಕಮ್ಮಿ ಅಂದ್ರೆ ಅಮ್ಮ, ನಾನಾದ್ರೆ 20 ಗಿಡಕ್ಕೆ ಹಾಕ್ತಿದ್ದೆ ಅಮ್ಮ. ನೋಡಿ, ಏನು ಚೂರು 25 ಕಾಳು ಹಿಂಗೆ ಹಾಕಿ ಸರ್. ಜಸ್ಟ್ 25 ಕಾಳೇನೆ ಅದಕ್ಕೆ ಒಪ್ಕೊಂಡು. ಲಾವಂಚ ಎಲ್ಲ ಹೋಗಿ ಬಂದಿದೆ, ಬಾರಿ ಗಟ್ಟಿ ಆಗೋದು. ನೀವು ಬಂದಾಗ 1-2 ಕಡ್ಡಿ ಕಿತ್ಕೊಂಡು ಹೋಗ್ಬೋದು. ಇದು ಚಿಗುರಿದೆ ನೋಡಿ, ಹಾಕಿದ್ದೀರಾ? ಲೆಮನ್ ಗ್ರಾಸ್ ಇದು ಬಂದಾಗ ಒಂದು ತಗೊಂಡು. ಇದೆಲ್ಲ ನೆಕ್ಸ್ಟು ಒಂದು 25-30 ಕಡ್ಡಿ ಬಂದ್ಬಿಡುತ್ತೆ. ಇದು ಕಡ್ಡಿ ಬಂದ್ಬಿಟ್ರೆ ಇದನ್ನೇ ಕಿತ್ತು ನಾವು ಬೇರೆ ಕಡೆಗೆಲ್ಲ ಸ್ಪ್ರೆಡ್ ಮಾಡ್ಕೋಬೋದು. ಇದು ಸುತ್ತ ಬಂದಾಗ ಏನಾಗ್ತದೆ, ನೀರನ್ನ ಒಂದು ತೊಟ್ಟು ನೀರನ್ನ ಜಮೀನಿಂದ ಹೊರಗಡೆ ಹೋಗ್ಬಿಡಲ್ಲ. ಅದು 15-20 ಅಡಿ ಆಳದಾಗ ಹೋಗಿ ಬಲೆ ಥರ ಎಣ್ಣೆ ಬಿಡ್ತದೆ. ಅಂತ ಒಳ್ಳೇದು ಲಾವಂಚ. ಅದು ಲಾವಂಚ ತುಂಬ ಒಳ್ಳೆ. ಮತ್ತೆ ಅದು ಬೇರು ಅಷ್ಟೇ ನೀರನ್ನು ಶುದ್ಧ ಮಾಡ್ತದೆ, ಹೆಚ್ಚು ಶುದ್ಧ ಮಾಡ್ತದೆ. 2 ಬೇರ್ ಪೀಸನ್ನು ನೀವು 200 ಲೀಟ್ರ್ ನೀರಲ್ಲಿ ಹಾಕಿ ಇಟ್ಬಿಟ್ಟು ಮರುದಿನದಿಂದ ಬಳಸಿದ್ರೆ ಆ ನೀರೇ ಫುಲ್ ಶುದ್ಧ ಆಗ್ತದೆ. ಪ್ಲಾಸ್ಟಿಕ್ ಬಾಟಲಿ, ಪ್ಲಾಸ್ಟಿಕ್ RO ವಾಟ್ರ್ ಎಲ್ಲ ಬಿಟ್ಬಿಡಿ. ಅವನು ಯಾವನೇ ಟಾಟಾ ಕಂಪ್ನಿಯವನೇ ಮಾಡಿರಲಿ, ಬಿರ್ಲಾ ಕಂಪ್ನಿಯವನೇ ಮಾಡಿರಲಿ, ಮತ್ತೆ ಎಷ್ಟೋ ಹೈಜೆನಿಕ್ಕು, ಆ ಸೈಂಟಿಸ್ಟು, ಈ ವಿಜ್ಞಾನಿಗಳು ಇವರೆಲ್ಲ ಜನರ ಹಾಳು ಮಾಡಿ ಆಸ್ಪತ್ರೆಗೆ ಸೇರಿಸೋ ಮಟ್ಟಕ್ಕೆ ಇವ್ರು ಇರೋದು. ನೀವು ನ್ಯಾಚುರಲ್ ಆಗಿ ಬದುಕಕ್ಕೆ ಬಿಡಲ್ಲ ಇವರು. ಏನೋ ಒಂದು ನೆಪದಲ್ಲಿ ಹೇಳ್ಬಿಟ್ಟು ಅಟ್ಲೀಸ್ಟ್ ದೇವ್ರ ಪ್ರಸಾದಲ್ಲಾದ್ರೂ ನೀವು ಪ್ಲಾಸ್ಟಿಕ್ ತಿನ್ನಿಸ್ಬೇಕು, ಅವರು ವಿಷ ತಿನ್ನಿಸ್ಬೇಕು. ಇವಾಗ ನೋಡಿ, ತಿರುಪತಿಲಿ ಏನೇ ಪ್ರಸಾದ ಕೊಡ್ತಾ ಇದ್ದಿದ್ದು, ನವಣೆ ಸಾಮೆದೆ ಪ್ರಸಾದ ಕೊಡ್ತಾ ಇದ್ದಿದ್ದು. ಇತಿಹಾಸ ತಗೊಳ್ಳಿ, 1000 ವರ್ಷದಿಂದ ಇದು ಇತಿಹಾಸ ತಗೊಳ್ಳಿ. ಆ ಲಡ್ಡು ಮಾಡ್ತಾ ಇದ್ದಿದ್ದು ಅವ್ರು ಬೆಲ್ಲದಲ್ಲೇನೆ. ಇವತ್ತು ನಂದಿನಿ ತುಪ್ಪ, ಸಕ್ಕರೆ, ಒಂದು 30 ಗ್ರಾಮ್ ಅಷ್ಟು ಇದು ನಮ್ಮ ಇದು ಒಂದು 2 ಕಾಳು ಏಲಕ್ಕಿ, ಒಂದು ಸ್ವಲ್ಪ ಕಡಲೆ ಹಸಿಟ್ಟು, ಲಡ್ಡು ಇಷ್ಟಪ್ಪ ಮಾಡಿ ಕೊಟ್ಬಿಡ್ತಾರೆ. ಅಂದ್ರೆ ಅಲ್ಲೇನು ಆಧ್ಯಾತ್ಮಿಕದಲ್ಲೂ ನಿಮಗೆ ವಿಷ ತಿನ್ನಿಸುವಂಥ ಪ್ಲಾನೇ ಇವತ್ತು ನಾವು ನಡೀತಾ ಇರೋದು. ತಿನ್ನಿಸ್ಬಿಡ್ತಾರೆ ವಿಷ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಮಠಾಧಿಪತಿಗಳ ಹತ್ರ ಅವರು ಇರ್ತಾರಲ್ಲ, ಹೋಗಿ ಅವ್ರಿಗೆ ಒಳ್ಳೆಯವ್ರ ಥರ ಅಂತೇಳಿ ಆಶೀರ್ವಾದ ಮಾಡಿ ಅಲ್ಲಿ ಏನು ಮಾಡ್ತಾರೆ, ಇವ್ರು ಫಸ್ಟ್ ಒಂದು RO ವಾಟ್ರನ್ನ ಅವ್ರಿಗೆ ಸೃಷ್ಟಿ ಮಾಡಿ ಕೊಡ್ತಾರೆ. ಯಾಕೆಂದರೆ ಅಲ್ಲಿಂದ ಶುರು ಆಗಬೇಕು. ಶಿಷ್ಯ ಕೋಟಿಯಿಂದನೇ ಕಾಯಿಲೆ ಹೆಸರು ಬರ್ಬೇಕಲ್ಲಿ ಅವ್ರಿಗೆ. ಆಮೇಲೆ ಅವ್ರಿಗೆ ನೋಡಿ, ನಿಮಗೆ ಸ್ಟೀಮಲ್ಲಿ ರೈಸ್ ಬೇಯಿಸ್ತೀವಿ, 5 ನಿಮಿಷದ ಅನ್ನ ಆಗೋಗ್ತದೆ. ಭಕ್ತರು ಬಂದರು ಸಡನ್ ಆಗಿ, ನೀವು ಅನ್ನ ಎಲ್ಲಿಂದ ಬೇಯಿಸ್ತೀರ ಸೌದೆಯಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಸ್ಟೀಮ್ಗೆ ಹಾಕ್ತಾರೆ. 15 ನಿಮಿಷ ಎಲ್ಲರಿಗೂ ಸ್ಟೀಮ್ ಮಾಡ್ಕೊಡ್ತಾರೆ. ಎಲ್ಲ ಇವರು ಆಶ್ರಮ ಮಠಾಧಿಪತಿಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಇವ್ರ ಹತ್ರ ಜನ ಜಾಸ್ತಿ ಸೇರ್ತಾರಲ್ಲ, ರೋಗಿಷ್ಟನ್ನ ಅಲ್ಲೇ ಹಿಡಿಬೇಕು ಇವರು. ಮೊದಲು ನೀವು ಎಲ್ಲೇ 1000 ಜನ ಇರಲಿ, ಎಷ್ಟೇ ಜನ ಸೇರ್ಲಿ, ಒಂದು ಪ್ರಸಾದ ಅಂತ ಮಾಡಾದ್ಮೇಲೆ 2ನೇ ಸಲ ಒಲೆ ಹಚ್ತಿರ್ಲಿಲ್ಲ. ಎಲ್ಲ ತಿನ್ಕೊಂಡು ಅದನ್ನೇ ಹಂಚ್ಕೊಂಡು ಪ್ರೀತಿಯಿಂದ ಎಲ್ಲ ಮಾಡಿ ಜನ ಬರ್ತಿದ್ರು. ಈಗೇನಿಲ್ಲ, ಭಕ್ತರು ಎಷ್ಟೇ ಜನ ಬಂದ್ರೆ 5 ನಿಮಿಷದ ಸ್ಟೀಮಲ್ಲಿ ಅನ್ನ ಬೇಯಿಸು, ಒಂದು ಇದು RO ವಾಟರ್ ಕೊಡು, ಈ ನೀರು ಕೊಡು, ಅದು ಕೊಡು, ಇದು ಕೊಡು.
ಇದೆಲ್ಲ ಯಾರು ದುಡ್ಡು? ಕಂಪನಿಯವರು ದುಡ್ಡು. ಕಂಪನಿಯವರು ಇವ್ರನ್ನ ರೋಗಿಷ್ಟ್ರನ್ನ ಮೇಯ್ನಾಗಿ ನಮ್ಮ ಉದ್ದೇಶ ರೋಗಿಷ್ಟ್ರು ಸೃಷ್ಟಿ ಆಗ್ಬೇಕು ಭೂಮಿ ಮೇಲೆ. ಇವರು ಮಾತ್ರೆ ಕುಡಿಬೇಕು. ಆ ಮಾತ್ರೆದು GSTಲಿ ಈ GDP ಜಾಸ್ತಿ ಆಗಿ ನಮ್ದು ಸಂಪತ್ತು ಹೆಚ್ಚಾಗಬೇಕು ಅಂತ ಹೇಳುವಂಥ ಸ್ಥಿತಿಯಲ್ಲಿ ನಾವು ಕೂತಿದ್ದೀವಿ. ದುಡ್ಡಿನ ಮೇಲೆನೆ ಕೂತಿದ್ದೀವಿ. ಒಂದೊಂದು ಹಾಸ್ಪಿಟ್ಲಿಗೆ ಹೋದ್ರೆ ನೀವು ಹೇಳೋದೇ ಬೇಡ. ಅದು ಯಾವ ಟೆಸ್ಟ್ ಹೇಳ್ತಾರೋ, ಅದು ಏನೇನು ಹೇಳ್ತಾರೋ, ಅದಕ್ಕೆ ಎಷ್ಟು ಫೀಸ್ ಆಗ್ತದೋ, ಯಾವನು ಎಷ್ಟು ಫೀಸ್ ಅಂತ ಯಾವ ಆಸ್ಪತ್ರೆಲ್ಲೂ ರೇಟ್ ಬರದೇ ಇಟ್ಟಿಲ್ಲ. ಸಣ್ಣ ಹೋಟ್ಲಿಗೆ ಹೋದ್ರು ಈಗ ನೋಡಿ, ನಮಸ್ತೆ ನಮಸ್ತೆ ಅಮ್ಮ. ನಿಮ್ಮಿಂದ ಅವರು ತೋಟ ಮಾಡೋಕ್ಕೆ ಮನ್ಸು ಮಾಡಿದ್ರು, ಅವ್ರಿಂದ ನಾವು ಬಂದು ಆಯಿತು. ನಾನು ಅದಕ್ಕೆ ಎಲ್ಲರಿಗೂ ಪ್ರತಿಯೊಬ್ಬರು ಕೇಳ್ತಾ ಇದ್ದೀನಿ ಏನಪ್ಪ ಅಂದರೆ, ಯಾರೇ ಒಬ್ರು ಫೋನ್ ಮಾಡಿದ್ರು ನಾನು ಕೇಳೋದು ಫಸ್ಟು ಬೇಲಿ ಹಾಕಿದ್ದೀರಾ ಅಂತ. ನಿಮಗೂ ಮೋಸ್ಟ್ಲಿ ಫೋನ್ ಮಾಡೋದು ನಿಮಗೂ ಹೇಳಿದ್ದೀವಿ. ಬೋರ್ ತೆಗೆದಿದ್ದೀರಾ, ನೀರು ಎಷ್ಟು ಬರ್ತಾ ಇದೆ, ಕಂಟಿನ್ಯೂ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ಆ ಮೇಯ್ನ್ ಭಾಳ ನೀರು. ಅದಕ್ಕೆ ನಾನು ಕೇಳುವಾಗ ನೀವು ಹೇಳಿದ್ರಿ ಈ ಥರ ನೀರು ಬರ್ತದೆ. ನಾವು ಇದುವರೆಗೂ ಮಾಡಿರೋಂಥ ತೋಟದಲ್ಲಿ ನೀರು ಭಾಳ ಕಡಿಮೆ ಇರೋಂಥ ತೋಟ ಅಂದರೆ ನಿಮಗೆ ಏನು ಚಿಂತೆ ಮಾಡಿಬಿಡಿ. ಅದು ಬಟ್ ಯಾವ ಗಿಡನೂ ಇಲ್ಲಿ ಹೋಗಿಲ್ಲ. ಈಗ ಒಂದು 2 ತಿಂಗಳು ಆಯಿತು. 2 ತಿಂಗಳಿಂದ ನಾವು ಇವಾಗ ಇನ್ನೊಂದು ಒಳ್ಳೆ ತೋಟ ಆಗ್ತದೆ. ಅದರಲ್ಲಿ 2 ಮಾತಿಲ್ಲ, ಅನುಮಾನನೂ ಬೇಡ. ಆಯ್ತಾ? ಏನಪ್ಪ ಅಂತ ಹೇಳಿದ್ರೆ ನಮಗೆ ನೀರು ಒಂದು ಸ್ವಲ್ಪ ಕಡಿಮೆ ಇದೆ, ಮತ್ತು ಈ ಏರಿಯಾದಲ್ಲಿ ಮಳೆನೂ ಇಲ್ಲ. ಈಗ ನಮಗೆ ಏನೋ ಎಲ್ಲ ಸುತ್ತಮುತ್ತ ಮಳೆ ಬಂದಿದೆ, ಅಲ್ಲಿ ಬರೆ ಜರಿದಿದೆ, ಇಲ್ಲಿ ಬರೆ ಜರಿದಿದೆ ನಾವು ಹೇಳ್ಬೋದು. ಅಲ್ಲಿ ನೀರು ಭಾಳ ಕಡಿಮೆ ಇದೆ. ಆದರೂ ಇವಾಗ ನೀವು ತೋಟ ಮಾಡೋ ಉದ್ದೇಶ ಏನು, ಯಾಕೆ ಅಂತ ಹೇಳಿದ್ರೆ, ನನ್ನ ಹೆಸರು ಅಮೋಘ ವರ್ಷ ಅಂತ. ನನ್ನ ಧರ್ಮಪತ್ನಿ ವೀಣಾ. ನಾವು ಮೂಲ ಬೆಂಗಳೂರು. ಮುಖ್ಯವಾಗಿ ದೇವ್ರ ದಯೆ, ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ, ಅವ್ರು ಕೊಟ್ಟಿರೋಂಥ ಶಕ್ತಿ ಇರೋದ್ರಿಂದಾಗೆ ಇವತ್ತು ನಾವು ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀವಿ. ಅದಕ್ಕೆ ಮಾರ್ಗದರ್ಶನವಾಗಿ ಮೊದಲನೇ ಹೆಜ್ಜೆಯಿಂದ ಕೊನೆ ತನಕ ನಮ್ಮ ಜೊತೆ ನಮ್ಮ ತಮ್ಮಯ್ಯ ಸರ್ ಅವರು ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆನೆ ನಾವು ಈ ಕೆಲಸಕ್ಕೆ ಕೈ ಹಾಕಿರೋದು. ಇಲ್ಲಾಂದ್ರೆ ಖಂಡಿತ ಇದರದ್ದು ಗಾಳಿಗಂಧ ನಮ್ಗೆ ಏನೂ ಗೊತ್ತಿಲ್ಲ. ವ್ಯವಸಾಯ, ತೋಟಗಾರಿಕೆ, ಅದು ಇದು ಅಂತೇಳಿ ಈಗ ಅದನ್ನು ಶುರು ಮಾಡಿದ್ಮೇಲೆ ನಿಜವಾಗೂ ನಮ್ಮ ಮನಸ್ಸಿಗೆ ಎಷ್ಟೋ ಒಂದು ಸಮಾಧಾನ, ಒಂಥರ ಸಂತೋಷ ಸಿಗ್ತಾ ಇದೆ. ಅದರಲ್ಲಿ ಇನಿಷಿಯಲ್ ಡೇಸ್ನಲ್ಲಿ ಸಾಕಷ್ಟು ಬಡದಾಟ ಎಲ್ಲ ಇದೆ. ಆದರೂ ಅದು ನಮಗೆಲ್ಲ ಗೊತ್ತಿದ್ದೇ ನಾವು ಇದಕ್ಕೆ ಇಳಿದಿದ್ದು. ಹಾಗಾಗಿ ನಮಗೆ ಅವರು ನಮ್ಮ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತಿರೋದ್ರಿಂದಾಗಿ ನಮಗೆ ಮುಂದಕ್ಕೆ ಧೈರ್ಯ ಇದೆ. ಹೋಗ್ತಾ ಇದ್ದೀವಿ, ದೇವ್ರು ಇದ್ದಾನೆ, ಎಲ್ಲ ಥರ ಕಾಪಾಡ್ತಾನೆ ಅನ್ನೋ ಒಂದು ಭರವಸೆ, ನಂಬಿಕೆ ಇದೆ. ಮತ್ತು ಮುಖ್ಯವಾಗಿ ಈ ಹಸಿರು ಭೂಮಿ ತಾಯಿ ಸೇವೆ ಅವ್ರ ಮಾತಲ್ಲಿ ಹೇಳ್ದಂಗೆ ಅದನ್ನು ನಮಗೆ ಮಾಡ್ತಾ ಇದ್ರೆ ಏನೋ ಒಂಥರ ಸಮಾಧಾನ. ಇದು ಮಾಡಬೇಕು ಅಂತ ತುಂಬ ದಿನದಿಂದ ನನಗೂ ಆಸೆ ಇತ್ತು, ನನ್ನ ಹೆಂಡತಿಗಂತೂ ತುಂಬಾ ಆಸೆ ಇತ್ತು. ಹಾಗಾಗಿ ಇದು ಇವತ್ತಲ್ಲ ನಾಳೆ ನಮ್ಮ ಕನಸು ಒಂಥರ ಒಂದು ಮಟ್ಟಕ್ಕೆ ನನಸಾಗ್ಬೋದು ಅನ್ನೋ ಒಂದು ನಂಬಿಕೆ, ವಿಶ್ವಾಸ ನಮಗಂತೂ ಇದ್ದೇ ಇದೆ. ಆ ಒಂದು ಕಾರಣದಿಂದಾನೇ ನಾವು ಈ ಕೆಲಸಕ್ಕೆ ಬಂದಿರೋದು. ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀವಿ. ಖಂಡಿತ ಇದರಲ್ಲಿ ನಾವು ಉತ್ತೀರ್ಣರಾಗ್ತೀವಿ ಅಂತ ಒಂದು ನಂಬಿಕೆ, ವಿಶ್ವಾಸ ಇದೆ. ಈಗ ನಾವು ನಿಮ್ಮ ಮಕ್ಕಳಿಗೆ ನೀವು ಅದು ಏನೇ ಕೊಟ್ಟರು ಈ 1 ಎಕರೆ ಜಮೀನನ್ನ ರೆಡಿ ಮಾಡಿ ಅವರಿಗೆ ಕೊಡ್ತೀರಲ್ವ, ಅದು ಪ್ರಕೃತಿಗೂ ಆಯಿತು, ಮತ್ತು ನಿಮ್ಮ ಮುಂದಿನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಭವಿಷ್ಯಕ್ಕೆ ಒಂದು ಒಳ್ಳೆಯ ಒಂದು ಜಾಗ ಇದೆ. ನೀವು ಈಗ ನೋಡಿ, ಕರೋನಾ ಅಂತ ಬಂದ ಟೈಮ್ನಲ್ಲಿ ನಾವು ಬರೀ 30-40 ಇರೋ ಬದಲು ಇನ್ನೂ ಇಂಥ ವೈರಲ್ಗಳು ಇನ್ನೂ ತುಂಬ ಇದೆ ಮುಂದೆ. ನಾನೇನು ಯಾರನ್ನ ಎದುರಿಸ್ತಾ ಇಲ್ಲ, ಮುಂದೆ ಇರೋದನ್ನ ಭವಿಷ್ಯ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಥ ಸಮಯದಲ್ಲಿ ನಮಗೆ ಯಾವುದೇ ಊರಿಗೆ ನಮ್ಮ ಯಾರನ್ನೂ ಸೇರಿಸಲ್ಲ. ನೋಡಿ, ಊರು ಪಕ್ಕದಲ್ಲಿ ಇದ್ದೀರಿ, ಊರು ಹೊರಗಡೆ ಇದ್ದೀರಿ, ನೀವು ಯಾವಾಗ ಬೇಕಾದ್ರೆ ಬಂದು ಇಲ್ಲಿ ಸೇರ್ಕೋಬೋದು, ಇಲ್ಲಿ ಇರ್ಬೋದು, ಇಲ್ಲಿ ಹೋಗ್ಬೋದು. ಮತ್ತು ಪ್ರಕೃತಿಗೆ ನೀವು ನಿಮ್ಮ ಥರನೇ ನಿಮ್ಮ ರಿಲೇಷನ್ಗಳಲ್ಲೂ ಬದಲಾವಣೆ ಬರಲಿ, ಸುತ್ತಮುತ್ತ ಇರೋ ನಿಮ್ಮ ಸ್ನೇಹಿತರ ಸರ್ಕಲಲ್ಲೂ ಬದಲಾವಣೆ ಬರಲಿ. ಆ ಬದಲಾವಣೆಯಿಂದ ನಾವು ಯಾರೋ ರಾಷ್ಟ್ರಪತಿ ಮಾಡಬೇಕು, ಪ್ರಧಾನಿ ಮಾಡಬೇಕು ಅನ್ನೋದಕ್ಕಿಂತ ಯಾವುದೇ ಬದಲಾವಣೆ ಯಾರಿಂದ ಶುರುವಾಗಬೇಕಂದ್ರೆ ನಮ್ಮಿಂದ ಶುರುವಾಗಬೇಕು. ಅದು ಶುರುವಾಗಿದೆ, ಒಳ್ಳೇದಾಗಲಿ. ನಾವು ಒಂದು 45 ವರ್ಷದಿಂದ ಯಾರಾದರೂ ತೋಟ ಮಾಡಿ ಅದು ಮಾಡಿ ಇದು ಮಾಡಿ ಅಂದರೆ ನಮ್ಮನ್ನೆಲ್ಲ ಹುಚ್ಚಿರುವಂಥ ಇದೆ. ಈಗ ಸರ್ಕಾರನೂ ಕೆಲವು ಲೆಕ್ಕದಲ್ಲಿ ಹೇಳ್ತಾ ಇದೆ, ಅಧಿಕಾರಿಗಳು ಒಪ್ಕೊಳ್ತಾ ಇದ್ದಾರೆ, ಹೌದು ಈ ರೀತಿಯೇ ಬರಬೇಕು, ಭೂಮಿ ಈ ರೀತಿಯೇ ಬರಬೇಕು ಅಂತ. ಅದೇ ಅವತ್ತು ನಮ್ಮನ್ನ ಹುಚ್ಚಿರು ಅಂತ ಹೇಳಿದವರು ಇವತ್ತು ಆ ಮಾರ್ಗ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದರಿಂದ ನಮಗೆ ಖುಷಿ. ನೀವೆಲ್ಲ ಕೈ ಜೋಡಿಸ್ತೀರಿ. ನೀವು ನಮಗೆ ಇದಾಗಿರೋದಲ್ಲ, ನಾವು ನಿಮಗೆ ಆಭಾರಿಗಳಾಗಿರ್ಬೇಕು. ಯಾಕಂತಂದರೆ ಇದು 45 ವರ್ಷದಿಂದ ಏನು ಇವ್ರಿಗೆಲ್ಲ ಬುದ್ಧಿ ಇದೆಯಾ, ಇವ್ರು ಏನು ಹೇಳ್ತಾ ಇದ್ದಾರೆ, ವಿಜ್ಞಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಲ್ಲ. ನಮಗೆ ಎಷ್ಟು ಆಹಾರ ಬೆಳೀಬೇಕು, ನಮ್ಮ ದೇಶದಲ್ಲಿ ಎಷ್ಟು ಬರಗಾಲ ಇದೆ, ಇನ್ನೂ ಆಹಾರದ ಅವಶ್ಯಕತೆ ತುಂಬ ಇದೆ ಅಂತ ಹೇಳ್ಕೊಂಡು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಈಗ ಅದೆಲ್ಲ ತಪ್ಪು ಮಾಹಿತಿಗಳು ಅವ್ರಿಗೆ ಅರ್ಥ ಆಗಿದೆ. ನೀವು ಬಂದಿರೋದೇನಪ್ಪ ಅಂದರೆ ನಮಗೊಂದು ಥರದಲ್ಲಿ ಹೌದಪ್ಪ, ನಮ್ಮದೊಂದು ಕೆಲಸ ನಾವು ಅವತ್ತು ಹೇಳಿದ ಮಾತುಗಳಿಗೆ ಇವತ್ತು ಜನ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ. ನಾವಂತೂ ನಿಮ್ಮ ಜೊತೆಲಿ ಯಾವಾಗಲೂ ಇರ್ತೀವಿ, ನೀವೇನು ಅದ್ರ ಬಗ್ಗೆ ಏನು ಚಿಂತನೆ ಮಾಡಬೇಡಿ, ನಾವು ಖಂಡಿತ ಇರ್ತೀವಿ. ಖಂಡಿತ ನಾವು ಎಲ್ಲೇ ಅಷ್ಟೇ, ಯಾರೇ ಕರೀಲಿ ನಾವು ಹೇಳೋದು ಇಷ್ಟೇ, ಭೂಮಿಗೆ ವಿಷ ಹಾಕಬೇಡಿ. ನೋಡಿ, ನಾವು ಹೇಳ್ತೀವಿ ಬೆಂಕಿ ಹಾಕಬೇಡಿ, ಕೀಟನಾಶಕ ಬಳಸಬೇಡಿ, ಕಳೆನಾಶಕ ಬಳಸಬೇಡಿ, ರಸಗೊಬ್ಬರ ಬಳಸಬೇಡಿ, ಹೊರಗಡೆಯಿಂದ ಏನೂ ತರಬೇಡಿ. ಅದೇ ನೀವು ಒಂದಲ್ಲಿ ಇದುವರೆಗೂ ಇದ್ದೀರಲ್ವ,
ಅದೇ ಮುಂದಕ್ಕೆ ಹೋದಾಗ ನೋಡಿ, ಈಗ ಇಷ್ಟು ಸಣ್ಣದೊಂದು ಮಳೆ ಬಿದ್ರೂ ನಿಮ್ಮ ಭೂಮಿ ಮಾಯಿಶ್ಚರ್ ಆಗ್ತದೆ. ಆ ಕೆಳಗಡೆ ಇರುವಂಥದ್ದೆಲ್ಲ ನಮಗೆ ನಾರಾಯಣ ರೆಡ್ಡಿ ಅವ್ರು ಹೇಳಿ, ಪುನಃ ನೆನಪು ಮಾಡಿ ಹೇಳ್ತೀನಿ, ನಮ್ಮ ನಟಿರೋ ಗಿಡಗಿಂತ ಕೆಳಗಡೆ ಕಳೆ ಇದ್ರೆ ಅದೂ ಬೆಳೆನೇ. ಆ ಕಳೆ ಅದರಿಂದ ಬೆಳೆಯಿಂದ ಮೇಲೆ ಹೋದಾಗ ಅದು ಕಳೆ ಅದನ್ನ ನಾವು ನಿಯಂತ್ರಣ ಮಾಡ್ತೀವಿ. ನೋಡಿ, ಇನ್ನೊಂದು 6 ತಿಂಗಳಲ್ಲಿ ತೋಟದ ಪುನಃ ಇನ್ನೊಂದು ವಿಡಿಯೋ ಮಾಡ್ತೀವಿ ನಾವು, ಅವಾಗ ನಿಮ್ಗೆ ಗೊತ್ತಾಗ್ತದೆ. ನಮಸ್ತೆ, ಒಳ್ಳೇದಾಗಲಿ. ನಮಸ್ತೆ.